ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಮತ್ತೊಂದು ವ್ಲಾಗಿಗೆ ಸ್ವಾಗತ. ನಾನು ದಸ್ರಿಗಟ್ಟೆ ದೇವಸ್ಥಾನದಿಂದ ಅದೇ ರೂಟಾಗಿ ಹೊರನಾಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಎಂಟ್ರೆನ್ಸಲ್ಲಿದ್ದೀನಿ. ಹೊರನಾಡ ಶ್ರೀ ಅನ್ನಪೂರ್ಣ ದೇವಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಬನ್ನಿ, ಹೊರನಾಡು ನಮ್ಮ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸಾಧ್ಯವಾದಷ್ಟು ವಿಡಿಯೋ ಮಾಡ್ತೀನಿ. ಸೇವಾ ಕೌಂಟರ್ ಕ್ಯೂ ಅಲ್ಲಿ ನಿಂತಿದ್ದೇವೆ. ಯಾವುದೆಲ್ಲ ಲಿಸ್ಟ್ ಇದೆ ಸೇವೆದು ಅದು ಕಾಣ್ತಾ ಇದೆ ಅಲ್ಲಿ. 50 ರೂಪಾಯಿಗೆ ಅಕ್ಕಿ ಸೇವೆ ಅಂತ ಇದೆ, ಅದನ್ನು ಕೊಡ್ತಾ ಇದ್ದೇವೆ. ಮತ್ತು ದೇವಿಗೆ ಕುಂಕುಮಾರ್ಚನೆ ಇದೆಲ್ಲ ತುಂಬ ಪ್ರಿಯವಾದ್ದು. ಇವಾಗ ನೋಡ್ತಿದ್ದೀರ, ತುಂಬ ರಶ್ ಇದೆ ಹೊರನಾಡು ದೇವಸ್ಥಾನದಲ್ಲಿ. 12ವರೆಗೆ ಇಲ್ಲಿ ಮಹಾ ಪೂಜೆ ನಡೀತಿದೆ, ಹಾಗೆ ತುಂಬ ರಶ್. ಹೊರಗಡೆ ವೆಯ್ಟ್ ಮಾಡೋದಕ್ಕಿತ್ತು. ನೀವು ನೋಡ್ತಿದ್ದೀರಾ, ಇದು ಒಳಗಡೆ ದೇವರು ಏನಿದೆಯೋ ಅದರದ್ದು ಹೊರಗಡೆಯಿಂದಲೇ ಟಿ ವಿ ಎಲ್ಲ ಹಾಕಿದಾರಲ್ಲ ಅದರಲ್ಲಿ ಕಾಣಿಸ್ತಿದೆ ನೋಡಿ. ಲೈವ್ ಆಗೇ ಇದು ತೋರಿಸ್ತಾ ಇರೋದು. ದೇವರ ಮುಖ ನೋಡಿ, ಝೂಮ್ ಮಾಡಿ ತೋರಿಸಿದ್ದೇನೆ. ಎಷ್ಟೊಂದು ಕಳೆ ಇದೆ ಮುಖದಲ್ಲಿ. ಇವಾಗ ಇಲ್ಲಿ ಮಹಾಮಂಗಳಾರತಿ ಆಗ್ತಾ ಇದೆ ಅಲ್ವಾ, ಅದು ಲೈವ್ ಆಗಿ ತೋರಿಸ್ತಿದ್ದಾರೆ. ನೀವು ನೋಡ್ತಿದ್ದೀರಾ, ಕೆಳಗಡೆ ಒಂದು ಸಣ್ಣ ಮೂರ್ತಿ ಇದೆ. ಇವಾಗ ಆರತಿ ನಡೀತಿದೆ ನೋಡಿ ಕೆಳಗಡೆ. ಇದು ನಮ್ಮ ಅತ್ತೆ ಹೇಳ್ತಿದ್ರು ಗದ್ದೆಯಲ್ಲಿ ಸಿಕ್ಕಿರೋದು ಅಂತ ಮೊದಲನೇದಾಗಿ. ಆಮೇಲೆ ದೊಡ್ಡ ದೇವರನ್ನು ಮಾಡಿರೋದು, ಅಲ್ಲಿ ಮೇಲ್ಗಡೆ ಮೂರ್ತಿ ಇದೆಲ್ಲ ದೊಡ್ಡದು, ಅದನ್ನು ಮಾಡಿರೋದು. ಫಸ್ಟ್ ಸಿಕ್ಕಿರೋದು ಸಣ್ಣ ಮೂರ್ತಿ, ಗದ್ದೆಯಲ್ಲಿ ಸಿಕ್ಕಿರೋದು. ಹೊರಗಡೆ ಕ್ಯೂ ಅಲ್ಲಿದ್ದೇವೆ, ಒಳಗಡೆ ಬಿಟ್ಟಿಲ್ಲ. ಮಂಗಳಾರತಿ ಆದಮೇಲೆ ಒಳಗಡೆ ಬಿಡ್ತಾರೆ. ಇವಾಗ ಕಣ್ಣಾರೆ ದೇವರ ದರ್ಶನ ಮಾಡೋಣ. ದೇವರ ದರ್ಶನ ಆಯಿತು. ಇವಾಗಷ್ಟೇ ಊಟ ಮುಗಿಸ್ಕೊಂಡೆ ಫ್ಯಾಮಿಲಿ ಜೊತೆ. ನನ್ನ ಮಗ ಇಲ್ಲಿ ಎಲ್ಲಿದ್ದಾನೆ ಅಂತ ಕಾಣ್ತಿಲ್ಲ, ಹುಡುಕ್ತಾ ಇದ್ದೇನೆ. ಇರ್ಬೋದು ಇದೆ ಅವನು ಹಾಗೇನೆ. ಮತ್ತು ಹೇಳಬೇಕು ಸತ್ಯ, ದೇವರ ಊಟ ಉಂಟಲ್ಲ, ದೇವರ ಅನ್ನಪ್ರಸಾದ ಭಯಂಕರ ಆಯಿತಾ, ತುಂಬಾ ಟೇಸ್ಟಿ. ನಾವು ಎಷ್ಟು ಸಲ ಊಟ ಮಾಡಿದರೂ ಸಾಕಾಗೋದೇ ಇಲ್ಲ. ಅದು ಗೊತ್ತಿಲ್ಲ ನನಗೆ ಹೇಗೆ ಅಂತ, ನಿಮಗೆ ಸಹ ಹಾಗೆ ಅಂತ ಅನ್ಕೋತೇನೆ. ಬಟ್ ಆ ಸಾರಲ್ಲಿ ಜಾಸ್ತಿ ಮಸಾಲೆ ಇರೋದಿಲ್ಲ. ಜಸ್ಟ್ ವೈಟ್ ರೈಸ್ ಮತ್ತು ಒಂದು ಸಾಂಬಾರು ಮತ್ತು ತಿಳಿ ಸಾರು ಅಷ್ಟೇ. ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ನಾವು ಮನೆಯಲ್ಲಿ ಎಷ್ಟೇ ಮಸಾಲೆ ಹಾಕಿ ಮಾಡಲಿ, ಎಷ್ಟೇ ವೆರೈಟಿ ಹಾಕಿ ಮಾಡಲಿ, ಈವನ್ ನಾನು ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿದೆ. ಬಟ್ ಈ ಸಿಂಪಲ್ ಊಟಕ್ಕೆ ಸಮಾಧಾನ. ಇವನ್ ಡೈಟಿಂಗಲ್ಲಿದ್ದರೂ ಕೂಡ ಉಂಟಲ್ಲ, ಸರಿಯಾಗಿ ಊಟ ಮಾಡಿದೆ, ಇದೇ ಚಾನ್ಸ್ ಅಂತ. ದೇವರ ದರ್ಶನ ಆಯಿತು, ಊಟ ಆಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೇವೆ. ಸ್ಟೆಪ್ಸಿಂದ ಇಳಿತಾ ಇದ್ದೇನೆ. ಫ್ಯಾಮಿಲಿಯಲ್ಲೇ ಕೆಳಗಡೆ ಇರಬೇಕು. ನಾನಿವಾಗ ಹೊರಡ್ತಾ ಇದ್ದೇನೆ. ಹಾಲು ಬೇಕಾ? ಅದು ಹಾಲಿದಲ್ಲ, ಇಟ್ಸ್ ಅ ಬುಲ್. ಹೊರಡ್ತಾ ಇದ್ದೇವೆ ಇವಾಗ. ಇನ್ನು ಮನೆಗೆ ಹೋಗಿ, ಮನೆಯಲ್ಲಿ ಭೂತದ ಕಾರ್ಯಕ್ರಮ ಇದೆ, ಭೂತಗಳಿಗೆ ಬಡಿಸೋದು ಅಂತ. ಇವತ್ತು ನಮ್ಮ ಅತ್ತೆ ಮನೆ ಇದ್ದಾರಲ್ಲ, ಅಲ್ಲಿಂದ ನಾವು ಸ್ಥಾನವನ್ನು ನಮ್ಮ ಇನ್ನೊಂದು ಅಂದರೆ ನನ್ನ ಹಸ್ಬೆಂಡ್ನ ಚಿಕ್ಕಪ್ಪನ ಮಗ ಅವರ ಮನೆಗೆ ತಂದಿದ್ದೇವೆ. ಸೊ ಅಲ್ಲಿ ಕ್ರಮ ಎಲ್ಲ ಮಾಡಲಿಕ್ಕಿದೆ. ಇವತ್ತೇ ಅದು ಮಂಗಳವಾರ ಅಲ್ಲ, ಇವತ್ತು ಭೂತದೆಲ್ಲ ಬಡಿಸೋದು ಅಂತ ಮಾಡಿಬಿಟ್ಟು ಅರ್ಜೆಂಟ್ ಗಂಟೆ ಎಷ್ಟಾಯ್ತು? ಈಗ 3 ಗಂಟೆ ಆಯಿತು. ಇನ್ನು 4 ಗಂಟೆಗೆ ತಲುಪ್ತೇವೆ. ಇಲ್ಲಿದ್ದು ರೋಡ್ ಹಾಗೆ ತಿರುಗಿ ಹೋಗಬೇಕು. ಮತ್ತು ಕೆಲವೊಮ್ಮೆ ಮರ ಎಲ್ಲ ಬಿದ್ದಿದ್ರೆ ಅದೊಂದು ಸೀನ್. ಮತ್ತು ರೋಡಲ್ಲಿ ಹೋಗುವಾಗ ಉಂಟಲ್ಲ, ವೆರಿ ಸ್ಟೀಪ್ ರೋಡ್ಸ್, ಯು ಶುಡ್ ಬಿ ವೆರಿ ಕೇರ್ಫುಲ್. 2 ವೆಹಿಕಲ್ ಬರುವಾಗ ಭಯಂಕರ ಕಷ್ಟ ಆಗ್ತದೆ. ಹಸ್ಬೆಂಡ್ ಸೇಫಾಗಿ ಡ್ರೈವ್ ಮಾಡ್ತಾರೆ,
ಬಟ್ ಸ್ಟಿಲ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಈ ರೋಡಲ್ಲೆಲ್ಲ. He's a big ಮತ್ತೆ big ನೋಡಿ ನನ್ನ ಫ್ಯಾಮಿಲಿ, ನನ್ನ ಅತ್ತೆ, ನನ್ನ ಮಗ, ಇನ್ನೊಂದು ಅತ್ತಿಗೆ ಮಗಳು, ಮತ್ತು ನನ್ನ ಯಜಮಾನರು ಎಲ್ಲಿದ್ದಾರೆ? ಯಜಮಾನರು ಹಿಂದೆ ಎಲ್ಲೋ ಇದ್ದಾರೆ. ಆಯಿತು, ನಾವು ಇವತ್ತು ನಮ್ಮ ಬಸ್ರಿಕಟ್ಟೆ ದೇವಸ್ಥಾನಕ್ಕೆ ಹೋದ್ವಿ. ಹಸ್ಬೆಂಡ್ನ ಮನೆ, ಆಮೇಲೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಯಿತು. ಅಳುವಳ್ಳಿ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಆಗಲಿಲ್ಲ. ಅದು ಕೂಡ ಒಳ್ಳೆ ಕಾರ್ಣಿಕದ ದೇವಸ್ಥಾನನೇ. ಇನ್ನೊಂದು ಸಲ ಹೋಗ್ತೇವೆ. ಜಸ್ಟ್ ಸೀದಾ ಮನೆಗೆ ಶಿಂಕ್ ಅಂತ ಹೋಗೋದು. ಐಸ್ ಕ್ರೀಮ್ ಇಷ್ಟ? ಬಾಬೆಗೆ ಐಸ್ ಕ್ರೀಮ್. ನಮಸ್ಕಾರ ಒನ್ಸ್ ಅಗೇನ್. ನಮ್ಮ ಮನೆಯಲ್ಲಿ ಅದೇ ಭೂತಗಳಿಗೆ ಬಡಿಸೋ ಕಾರ್ಯಕ್ರಮ ನಡೀತಾ ಇದೆ, ತೋರಿಸ್ತೀನಿ. ಪೂಜೆ ಎಲ್ಲ ಆಯಿತು ಒಳ್ಳೆಯದ್ರಲ್ಲಿ. ನನ್ನ ತಂಗಿ ಮತ್ತು ಭಾವಂದು ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು. ಸೊ ಎಲ್ಲರೂ ಕೇಕ್ ಕಟ್ ಮಾಡಿಬಿಟ್ಟು ಖುಷಿನ ಹಂಚ್ಕೊಂಡ್ವಿ. ಸ್ವೀಟ್ ಕೂಡ ಇತ್ತು. ನಮ್ಮ ಹಸ್ಬೆಂಡ್ ಕಡೆ ಹೇಗೆ ಅಂತೇಳಿದರೆ ಅಕ್ಕಪಕ್ಕ ಫ್ಯಾಮಿಲಿನೇ ಇರೋದು. ಹಾಗೆ ಏನೇ ಒಕೇಶನ್ ಆದರೂ ತುಂಬ ಜನ ಸೇರ್ಕೋತಾರೆ. ಅದೇ ಥರ ಅವ್ರ ಮನೇಲಿದ್ದಾಗಲೂ ಅಷ್ಟೇ, ಎಲ್ಲರೂ ಹೋಗ್ತಾರೆ. ಸೊ ಎಲ್ಲರೂ ಒಂದು ಕೈ ಜೋಡಿಸ್ಕೊಂಡು ಒಳ್ಳೆಯದ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ಊಟ ನಡೀತಾ ಇದೆ. ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗೀತು. ನನ್ನದೊಂದು ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಕೆಲವು ಪಿಕ್ಸ್ ನಾನು ತೆಗೆದಿದ್ದೆ, ಅದರ ಫೋಟೋಸ್ ಎಲ್ಲ ಹಾಕ್ತಾ ಇದ್ದೇನೆ ಇಲ್ಲಿ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ, ಇನ್ನೊಂದು ಬ್ಲಾಗಲ್ಲಿ ನೋಡೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.